ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಶಿವ ಹಾಲಾಹಲ ಭಕ್ಷಣವನ್ನು ಮಾಡಿರುವಂಥ ಘಟ್ಟ, ಆ ಹಾಲಾಹಲ ಭಕ್ಷಣೆಯಿಂದ ಯಾವ್ಯಾವ ಒಳ್ಳೆ ಶುಭ ಪರಿಣಾಮಗಳು ನಮ್ಮ ಜಾತಕದಲ್ಲಿ ಸರ್ಪದಿಂದ ಇರುವಂಥ ಕಂಟಕ ಹೇಗೆ ಹೋಗುತ್ತೆ ಅಂತ ನಾನು ಪ್ರಸ್ತಾಪ ಮಾಡಿದ್ದೆ. ಆಗ ಮುಂದೆ ರಾಮಾಯಣದಲ್ಲಿ ಮುಂದೆ ಹೋಗೋಣಂತೆ. ಆಗ ಎಲ್ಲರೂ ಹಾಲಾಹಲವನ್ನು ಶಿವ ಭಕ್ಷಣೆ ಮಾಡ್ತದಂಗೆ ಎಲ್ಲರೂ ಸಂತೋಷದಿಂದ ಮತ್ತೆ ದೇವತೆಗಳು ಮಂದರ ಪರ್ವತವನ್ನು ಕಡಿಯಲು ಪ್ರಾರಂಭ ಮಾಡ್ತಾರಂತೆ. ಹೀಗೆ ಕಡಿಬೇಕಾದ್ರೆ ಈ ಮಂದರ ಪರ್ವತ ಪಾತಾಳಕ್ಕೆ ಜಾರಿ ಹೋಗುತ್ತಂತೆ. ಆಗ ದೇವತೆಗಳೆಲ್ಲರೂ ಅಲ್ಲಿನ ತನಕ ತಮ್ಮೊಂದಿಗೆ ಇರುವಂತಹ ವಿಷ್ಣು ಮೂರ್ತಿಯನ್ನು ಪರ್ವತವನ್ನು ಈ ಮಂದರ ಪರ್ವತವನ್ನು ಮೇಲಕ್ಕೆ ತಗೊಂಡ್ಬರ್ಬೇಕು ಅಂತ ಬೇಡ್ಕೊಂತಾರಂತೆ. ಆಗ ಕೂರ್ಮ ರೂಪವನ್ನು ಎತ್ಬಿಟ್ಟು ಈ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಇಟ್ಕೊಂಡು ತಗೊಂಡ್ಬರ್ತಾರಂತೆ. ಆಗ ಆ ಕೂರ್ಮ ರೂಪದಲ್ಲಿ ಇರುವಂತಹ ಪರಮಾತ್ಮನ ಬೆನ್ನಿನ ಮೇಲೆ ಈ ಮಂದರ ಪರ್ವತವನ್ನು ಇಟ್ಟು ಕಡಿಯೋದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಆಗ ಕಡಿಯೋದಕ್ಕೆ ಪ್ರಾರಂಭ ಮಾಡ್ತಾರಂತೆ ಅಂದ್ರೆ ಇಲ್ಲಿ ನಾವು ಏನಾದರೂ ಒಂದು ಸ್ವಲ್ಪ ಹೆಚ್ಚಾಗಿ ಉಜ್ಕೊಂಡಿದ್ದೀವಿ ಅಂತಂತಂದ್ರೆ ನಮ್ಮ ಕೆನ್ನೆನೇ ಒಂದು ಗಂಟೆ ಹೊತ್ತು ಉಜ್ಕೊಂಡಿದ್ದೀವಿ ನಮ್ಮ ಕೈಯಿಂದ ಅಂತಂದ್ರೆ ನಮ್ಮ ಕೆನ್ನೆನೂ ಕೆಂಪಗಾಗ್ಬಿಡುತ್ತೆ, ನಮ್ಮ ಕೈಯೇನು ತಟ್ಕೊಂಡ್ಲಾರ್ದೆ ಇರುವಷ್ಟು ನೋವಾಗುತ್ತೆ. ಅದು ಮಂದರ ಪರ್ವತ. ಆತನ ಬೆನ್ನು ಅಂತಂದ್ರೆ ಶ್ರೀ ಮಹಾವಿಷ್ಣುವಿನ ಬೆನ್ನು ಅದೆಷ್ಟು ಸೀಳಿ ಹೋಗಿರುತ್ತೆ. ಭಕ್ತರಿಗೋಸ್ಕರ ಭಗವಂತ ಅದೆಷ್ಟು ಕಷ್ಟಗಳನ್ನು ತಟ್ಕೊಳ್ತಾನೆ ಅಂತ ನಾವಿಲ್ಲಿ ಏನು ಅರ್ಥ ಮಾಡ್ಕೊಬೇಕಾಗುತ್ತೆ. ಬೇರೆ ಬೇರೆ ಧರ್ಮದವರು, ಕ್ರಿಶ್ಚಿಯನ್ ಧರ್ಮದವರು ಕೇಳ್ತಾ ಇರ್ತಾರೆ, ಅಂದ್ರೆ ನಮ್ಮ ಯೇಸು ಪ್ರಭು ನಮ್ಮ ಪಾಪವನ್ನು ಕಳೆಯೋದಕ್ಕೋಸ್ಕರ ಆತ ಶಿವ ಹೇರಿದಾನೆ, ನಿಮ್ಮದ್ರಲ್ಲಿ ಯಾರಾದರೂ ಈ ತರ ಭಕ್ತರಿಗೋಸ್ಕರ ತ್ಯಾಗ ಮಾಡಿದವರು ಇದಾರ ಅಂತಂತಂದ್ರೆ ನಮ್ಗೇನು ಗೊತ್ತಿರೋದಿಲ್ಲ. ಅಷ್ಟಕ್ಕಿಂತ ಹೆಚ್ಚು ತ್ಯಾಗ ಮಾಡಿರೋಂಥವ್ರು ಇದ್ದಾರೆ. ಭಕ್ತರಿಗೋಸ್ಕರ ಕಾರ್ಕೋಟಕ ವಿಷಯವನ್ನು ಯಾರು ಸ್ವೀಕಾರ ಮಾಡ್ತಾರೆ? ಶಿವ ಪರಮಾತ್ಮ ಸ್ವೀಕಾರ ಮಾಡ್ತಾರೆ. ಭಕ್ತರಿಗೋಸ್ಕರ ಕೂರ್ಮಾವತಾರವನ್ನು ಎತ್ಬಿಟ್ಟು ತನ್ನ ಬೆನ್ನು ಅದೆಷ್ಟು ಸಿಳ್ಕೊಂಡು ಹೋಗಿರುತ್ತೆ. ಅದೇನಾದ್ರೂ ಸ್ಮೂತ್ ಆಗಿರುವಂಥದ್ದು ಬೆನ್ನಿನ ಕಟುವಾಗಿರುವಂಥ ಕಲ್ಲಿನಿಂದ ಕೂಡಿರುವಂಥ ಯಾವುದು ಮಂದರ ಪರ್ವತ ಅದೆಷ್ಟು ಸೀಳ್ಕೊಂಡು ಹೋಗಿರುತ್ತೆ. ಎಷ್ಟು ಆಮೆಯ ಮೇಲ್ಗಡೆ ಚಿಪ್ಪು ಗಟ್ಟಿಯಾಗಿರುತ್ತೆ ಅಂತಂದ್ರೆ ಪರ್ವತ ಇಟ್ಟು ಕಡಿದ್ರೆ ಅದು ಸೀಳ್ ಹೋಗ್ದಲೇ ಇರುತ್ತಾ, ಗಾಯ ಆಗ್ದಲೇ ಇರುತ್ತಾ, ಅಷ್ಟು ಹೊತ್ತು ಹೆಂಗೆ ತಟ್ಕೊಂಡಿದ್ದಾರಪ್ಪ. ಈ ತ್ಯಾಗಕ್ಕೆ ನಾವು ಮತ್ತೊಂದು ತ್ಯಾಗವನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ದಜೀಚಿ ಮಹರ್ಷಿಗಳು ಒಮ್ಮೆ ದೇವತೆಗಳಿಗೆ ಇರುವಂಥ ಅಸ್ತ್ರಗಳನ್ನೆಲ್ಲ ಜಲವನ್ನು ಮಾಡಿಬಿಟ್ಟು ಸ್ವೀಕಾರ ಮಾಡಿರ್ತಾರೆ. ಆ ಅಸ್ತ್ರಗಳೆಲ್ಲ ಹೋಗಿ ಅವರ ಬೆನ್ನಿನ ಮೂಳೆಯಲ್ಲಿ ಸೇರ್ಕೊಂಡಿರುತ್ತೆ. ಆಗ ಅಸ್ತ್ರಗಳು ಅದು ಶ್ರೀಮದ್ ಭಾಗವತದಲ್ಲೋ ಪದ್ಮ ಪುರಾಣದಲ್ಲೋ ಬರುತ್ತೆ. ನನಗೆ ಈಗ ನೆನಪು ಬರ್ತಾ ಇಲ್ಲ, ಓದಿ ಬಹಳ ದಿನಗಳೇ ಆಗ್ಬಿಟ್ಟಿದೆ. ಅದು ತನ್ನ ಬೆನ್ನ ಮೂಳೆಯಲ್ಲಿ ಸೇರ್ಕೊಂಡಿದೆ ಅಂತಂದ್ರೆ ದೇವತೆಗಳು ಮತ್ತೆ ಕೇಳ್ತಾರೆ ರಾಕ್ಷಸ ಸಂಹಾರ ಮಾಡೋದಕ್ಕೆ ಅಂತ. ನಾನು ಮತ್ತೆ ತೆಗೆದುಕೊಂಡು ಬರೋದಕ್ಕಾಗೋದಿಲ್ಲ, ನನ್ನ ದೇಹದಲ್ಲಿರುವಂಥ ಯೋಗಾಗ್ನಿಯಿಂದ ನನ್ನ ದೇಹವನ್ನು ನಾನೇ ಸುಟ್ಕೊಳ್ತೀನಿ, ಆಗ ನನ್ನ ಬೆನ್ಮೂಳೆಯನ್ನು ತೆಗೆದುಕೊಂಡ್ರಿ ಅಂತ ಅಂತಾರೆ. ಆಗ ಆತ ತನ್ನ ದೇಹವನ್ನು ತಾನು ಸುಟ್ಕೊಂಡು ತನ್ನ ಬೆನ್ನು ಮೂಳೆಯನ್ನು ಇಂದ್ರನಿಗೆ ವಜ್ರಾಯುಧವಾಗಿ ನೀಡಿರುವಂತ ಮಹರ್ಷಿಗಳು ಎಷ್ಟು ಜನ ಇದ್ದಾರೆ. ಇನ್ನೊಂದು ಕೂಡ ಕೇಳ್ತಾ ಇರ್ತಾರೆ, 3 ದಿನ ಸತ್ತೋಗ್ಬಿಟ್ಟು ಯೇಸು ಪ್ರಭು ಮತ್ತೆ ಬದುಕು ಬಂದಿದ್ದಾರೆ, ನಿಮ್ಮ ಸನಾತನ ಧರ್ಮದಲ್ಲಿ ಯಾರಾದರೂ ಇದ್ದಾರೆ ಅಂತಂದ್ರೆ ಹುಟ್ಟಿದ ಅರ್ಧ ಗಂಟೆಗೆ ಸೂರ್ಯನ ನುಂಗೋದಕ್ಕೆ ಹೋಗಿ ಸ್ವಾಮಿ ಹನುಮಂತರು ದೇಹ ಬಿಟ್ಟಿದ್ದಾರೆ, ಮರಣ ಹೊಂದಿರ್ತಾರೆ. ಮತ್ತೆ ಏನು ಜೀವಿಸಿ ಬರ್ಲಿಲ್ವಾ ಸ್ವಾಮಿ ಹನುಮಂತರು? ಯಾವುದು ರಾಮಾಯಣದಲ್ಲಿ ಯುದ್ಧಕಾಂಡದಲ್ಲಿ ಕೋಟಿ ಕೋಟಿ ವಾನರರು ಜೀವಿಸಿ ಬರ್ತಾರೆ. ನಮ್ಮ ಸನಾತನ ಧರ್ಮದಲ್ಲಿ ಮಾಸ್ಟರ್ ಸಿ ವಿ ಅವರಾಗಿರ್ಲಿ ಅನೇಕ ಜನ ಸತ್ತಂತವ್ರನ್ನ ನಿಮಿಷದಲ್ಲಿ ಏನು ಸ್ಪರ್ಶ ಮಾತ್ರದಲ್ಲಿ ಬದುಕಿಸಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಮಾಯಣ ಬಿಟ್ಬಿಟ್ಟು ಏನೇನೋ ಹೇಳ್ತಾ ಇರ್ತೀನಿ ಅಂತಂದ್ರೆ ಒಂದು ವಿಷಯ ತಗೊಂಡ್ಕೊಂಡ್ರೆ ಈ ಚಿಕ್ಕ ವಿಷಯಗಳೇ ನಮ್ಮ ಸನಾತನ ಧರ್ಮದಲ್ಲಿ ಬೇರೆ ಧರ್ಮಕ್ಕೆ ಹೋಗೋದಕ್ಕೆ, ಬೇರೆಯವರೇ ಮಹಿಮೆಯವರು ಅಂತ ಹೇಳ್ಕೊಳೋದಕ್ಕೆ ಅವ್ರಿಗೆ ಆಸ್ಪದ ಬಹಳ ಇರುತ್ತೆ. ಇಂಥ ಚಿಕ್ಕ ವಿಷಯಗಳು ತಿಳಿಸ್ಕೊಟ್ರೆ ಎಷ್ಟೋ ಪ್ರಯೋಜನ ಆಗುತ್ತೆ ಅಂತ ನಮ್ಮ ಒಂದು ಅನುಭವ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ಕೂರ್ಮ ರೂಪವನ್ನು ಇದು ಮಾಡ್ತಾರೆ. ಆಗ ಅದನ್ನ ಕಡಿತದಂಗೆ ಮೊದಲು ಏನ್ ಬರುತ್ತೆ, ಮಜ್ಜಿಗೆ ಕಡ್ದಂಥವ್ರಿಗೆ ಅನುಭವ ಇರುತ್ತೆ. ಮಜ್ಜಿಗೆಗೆ ಫಸ್ಟ್ ಕಡಿತದಂಗೆ ಬೆಣ್ಣೆ ಬರೋದಿಲ್ಲ, ಅದರಲ್ಲಿ ಏನು ನೊರೆ ಬರುತ್ತಂತೆ.
ಈ ನೊರೆಯಿಂದ 60 ಕೋಟಿ ಅಪ್ಸರಸೆಯರು ಬರುತ್ತಾರೆ. ಇಷ್ಟು ಜನ ಅಪ್ಸರಸೆಯರು ಸೇವೆ ಮಾಡುವಂಥ ಪರಿಚಾರಕರು. ಕೆಲವು ಜನ ಆ 60 ಕೋಟಿ ಅಪ್ಸರಸೆಯರಿಗೆ ಸೇವೆ ಮಾಡುವಂಥ ಇನ್ನೂ ಕೆಲವು ಕೋಟಿ ಪರಿಚಾರಕ ಅಪ್ಸರಸೆಯರು ಕೂಡ ಬರ್ತಾರಂತೆ. ಹೀಗೆ ಬಂದಿರುವಂಥ ಅಂದವಾಗಿರುವಂಥ ಅಪ್ಸರಸೆಯರು ದೇವತೆಗಳಾಗಲಿ ರಾಕ್ಷಸರಾಗಲಿ ಯಾರೂ ನೋಡ್ಕೊಳೋದಿಲ್ಲ. ಯಾಕೆ ಅಂತಂದರೆ ನೊರೆ ಎನ್ನುವಂಥದ್ದು ಅಶುದ್ಧ. ನಾನು ವೃತಾಸುರ ಸಂಹಾರ ಘಟ್ಟದಲ್ಲಿ ನೊರೆ ಬಗ್ಗೆ ತಿಳಿಸಿದ್ದೆ. ನೊರೆ ಇರುವಂಥದ್ದು ಅದು ನಾವು ನೊರೆ ಇರುವಂಥ ಹಾಲನ್ನಾಗಲಿ ನೊರೆ ಇರುವಂಥ ನೀರನ್ನಾಗಲಿ ಭಗವಂತನ ಒಂದು ಕೈಂಕರ್ಯಕ್ಕೆ ಉಪಯೋಗ ಮಾಡಬಾರ್ದು. ಈ ನೊರೆ ಇರುವಂಥದ್ದು ಈಗಿನ ಕಾಲದಲ್ಲಿ ಮತ್ತೆ ನಾನು ಮನವಿ ಮಾಡ್ತಾ ಇದ್ದೀನಿ, ಮದುಮಕ್ಕಳ ಮೇಲೆ ಮದುಮಗಳ ಮೇಲೆ ಆಗ್ತಾ ಇರ್ತಾರೆ. ಅಲ್ಲಿ ದೇವತೆಗಳ ಒಂದು ಶಾಪಕ್ಕೆ ಗುರಿ ಆಗ್ತೀರಾ. ದಯಮಾಡಿ ವಿಡಿಯೋಗಳಿಗೋಸ್ಕರ ಸ್ಪ್ರೇಯನ್ನು ಮಾಡುವಂಥದ್ದು ನಿಲ್ಲಿಸಿ ಅಂತ ನಾನು ಕೈಯನ್ನು ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ವಿಡಿಯೋಗಳು 1 ನಿಮಿಷ, ಅದು ಹೇಗಿದ್ರು ಅದನ್ನೇನು 24 ಗಂಟೆ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಒಂದು ಮದುವೆ ಅಂತಂದರೆ ದೇವರು ಅಲ್ಲಿ ಆಹ್ವಾನ ಆಗಿರ್ತಾರೆ. ಚಪ್ರ ಹಾಕಿರ್ತೀವಲ್ಲ, ದೇವತೆಗಳ ಆಹ್ವಾನ ಆಗೇ ಆಗಿರ್ತಾರೆ. ಅದಕ್ಕೋಸ್ಕರ ಸ್ಪ್ರೇ ಅನ್ನುವಂಥದ್ದು ವಿಡಿಯೋಗಳಿಗೋಸ್ಕರ ಫೋಟೋಗಳಿಗೋಸ್ಕರ ಹಾಕಬೇಡಿ ಅಂತ ನಾನು ಇಲ್ಲಿ ಮನವಿ ಮಾಡಿದ್ದೀನಿ. ಇಂದಿನ ಒಂದು ಸಂಚಿಕೆಯಲ್ಲಿ ಇದರ ಬಗ್ಗೆ ಬಹಳನೇ ವಿವರ ನೀಡಿದ್ದೀನಿ. ಅದು ಯಾಕೆ ಹಾಕಬಾರ್ದು ಅಂತ ನಾನು ಮನವಿ ಮಾಡಿದ್ದೀನಿ. ಹೀಗೆ ಬಂದಂಥವ್ರು ದೇವವೇಶ್ಯರಾಗಿದ್ದಾರೆ. ಅದರಿಂದ ವರುಣನ ಮಗನಾಗಿರುವಂಥ ವಾರುಣಿ ಅನ್ನುವಂಥ ಸುರಾರಸ ಬಂತಂತೆ. ದೇವತೆಗಳು ಆ ವಾರುಣಿಯನ್ನು ಕುಡಿದಿರೋದ್ರಿಂದ ಅವರನ್ನು ಸುರರು ಅಂತ ಕರೀತಾರಂತೆ. ರಾಕ್ಷಸರು ಈ ಸುರಾರಸವನ್ನು ಬೇಡ ಅಂದಿರೋದ್ರಿಂದ ಇವರನ್ನು ಅಸುರರು ಅಂತಾರಂತೆ. ಈ ವಾರುಣಿಯನ್ನು ಸೇವಿಸ್ತಾ ಇಲ್ಲದೆ ಇರೋದಕ್ಕೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಈ ವಾರುಣಿಯನ್ನು ಸೇವಿಸದೇ ಇರೋದಕ್ಕೆ ರಾಕ್ಷಸರ ಮನಸ್ಸು ಯಾವಾಗಲೂ ಸಂತೋಷವಾಗಿ ಇರೋದ್ರಿಲ್ವಂತೆ. ಅಂತಂದ್ರೆ ನಾನಿಲ್ಲಿ ರಾಮಾಯಣದಲ್ಲಿ ಒಂದು ಸ್ವಲ್ಪ ಏನು ಬ್ರೇಕ್ ಅಂದರೆ ವಿರಾಮವನ್ನು ತೆಗೆದುಕೊಂಡು ನಮ್ಮ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಇಂದ್ರ ಆಗಿರಲಿ ಬೇರೆ ಬೇರೆ ದೇವತೆಗಳೆಲ್ಲ ಆಗಿರಲಿ ಅವರ ಕೈಯಲ್ಲಿ ಒಂದು ಗ್ಲಾಸ್ ಇರುತ್ತೆ, ಅದು ಮದ್ಯಪಾನ ಅಂತ. ನಮ್ಮ ಕೆಲವಷ್ಟು ಜನ ಮದ್ಯಪಾನ ಪ್ರಿಯರು ದೇವತೆಗಳೇ ಕುಡಿತಾರೆ, ನಾವು ಕುಡಿದ್ರೆ ಏನು ತಪ್ಪು, ನೀರನ್ನು ಕುಡ್ದಂಗೆ ಜ್ಯೂಸನ್ನು ಕುಡ್ದಂಗೆ ಇದನ್ನು ಕುಡಿತೀವಿ, ಇದೇ ಏನಪ್ಪ ಕೊಳ್ತೋಗಿರುವಂಥ ದ್ರಾಕ್ಷಾರಸ ಅಂತ ಹೇಳ್ತಾರೆ. ಅಂತಂದ್ರೆ ದೇವತೆಗಳು ಕುಡುವಂಥದ್ದು ಸುರಾರಸ, ಇಲ್ಲಿ ಕುಡಿಯುವಂಥದ್ದೇನು ಮದ್ಯಪಾನ. ಈ ಮದ್ಯಪಾನ ಬ್ರಹ್ಮಹತ್ಯೆ ಮಹಾಪಾಪ ದೋಷಕ್ಕೆ ಸಮಾನವಾಗಿರುವಂಥದ್ದು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾರೆ. ಯಾರಾದ್ರೂ ಕುಡುಕನ್ನ ನನ್ನ ಸ್ನೇಹಿತ ಅಂತ ಹೇಳಿದ್ರೆ ಅದನ್ನು ಪಾತ ಅಂದ್ರೆ ಬ್ರಹ್ಮಹತ್ಯೆ ಮಹಾಪಾತಕ ಅಂತಂತಂದು ಕೂಡ ಕಿಷ್ಕಿಂಧ ಕಾಂಡದಲ್ಲಿ ಲಕ್ಷ್ಮಣ ಸ್ವಾಮಿ ಹೇಳುವಂಥದ್ದು ನಾನು ಸಂದರ್ಭ ಬಂದಾಗ ಹೇಳ್ತೀನಿ. ಯಾಕೆ ನಾವು ಮದ್ಯಪಾನವನ್ನು ಮಾಡಬಾರ್ದು ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನಾನು ಜಠರಾಗ್ನಿಯಲ್ಲಿದ್ದು ನೀನು ತಿನ್ನುವಂಥ ಆಹಾರವನ್ನು ನಾನು ಏನು ಮಾಡ್ತಾ ಇರ್ತೀನಿ, ಜೀರ್ಣವನ್ನು ಮಾಡ್ತಾ ಇರ್ತೀನಿ ಅಂತಂತಾರೆ. ಅಂದ್ರೆ ನಮ್ಮ ಜೀರ್ಣಕ್ರಿಯೆ ಒಂದು ಯಜ್ಞವಾಟಿಕೆ ಆದ್ರೆ ಆ ಯಜ್ಞವಾಟಿಕೆಯಲ್ಲಿ ನಾವು ಅಶುದ್ಧ ಪದಾರ್ಥಗಳನ್ನು ಹಾಕ್ತೀವ, ನಾವು ನಮ್ಮ ದುಡ್ಡಿನಿಂದ ನಾವು ಕುಡಿದು ನಾವು ಪಾಪ ಯಾಕೆ ತಗೊಬೇಕು ಅಂತಂದ್ರೆ ಇಲ್ಲಿ ನಾನು ಒಂದು ಇದನ್ನ ಮತ್ತೊಂದು ಕಥೆಯನ್ನು ದೇವಿ ಭಾಗವತದಿಂದ ಹೇಳಲು ಇಷ್ಟಪಡ್ತೀನಿ. ಒಮ್ಮೆ ಲಲಿತಾ ಸಹಸ್ರನಾಮ ವ್ಯಾಖ್ಯಾನ ತಿಳಿದಂಥವ್ರಿಗೆ ಇದು ಪರಿಚಯ ಇರುತ್ತೆ. ಬಂಡಾಸುರನ ವಿರುದ್ಧ ಲಲಿತಾ ತ್ರಿಪುರ ಸುಂದರಿ ಹೋರಾಡಬೇಕಾದ್ರೆ ದೇವತೆಗಳ ಸೈನ್ಯವೆಲ್ಲೋ ನಿರುತ್ಸಾಹ ಒಂದು ಬಿಟ್ಟು ಅಲ್ಲಿ ನಮ್ಗೆ ಯುದ್ಧ ಮಾಡೋದಕ್ಕಾಗೋದಿಲ್ಲ ಅಂತ ಒಂದತ್ರ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ರಂತೆ, ಶಕ್ತಿ ಇಲ್ಲದೆ. ಆಗ ವಾರಾಹಿ ದೇವಿ ಆಕಾಶದಿಂದ ಆನೆಗಳ ತೊಂಡದ ರೀತಿಯಲ್ಲಿ ಏನು ತಗೊಂಡ್ಬಂದಿದ್ದಾರೆ, ಮಳೆ ಬರ್ಸಿದ್ರಂತೆ. ಅದೇನು ಅಂತಂದ್ರೆ ಸುರಾರಸ ಅಂತೆ. ಅದನ್ನು ಕುಡಿದ ತಕ್ಷಣನೇ ದೇವತೆಗಳು ಅತ್ಯಂತ ಉತ್ಸಾಹದಿಂದ ಸಂತೋಷದಿಂದ ಮತ್ತಷ್ಟು ಶಕ್ತಿಶಾಲಿಗಳಾಗಿ ಆ ಬಂಡಾಸುರನ ವಿರುದ್ಧ ಯುದ್ಧ ಮಾಡಿದ್ದಾರೆ ಅಂತ ದೇವಿ ಭಾಗವತ ಹಾಗೂ ಲಲಿತಾ ಸಹಸ್ರನಾಮದ ಒಂದು ವ್ಯಾಖ್ಯಾನದಲ್ಲಿ ಇದೆ. ನೋಡ್ರಿ, ನಮ್ಮ ಸುರಾರಸ ಕುಡಿದ್ರೆ ಏನಂತ ಹೇಳಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು, ಯಾವಾಗಲೂ ಸಂತೋಷವಾಗಿ ಇರ್ತಾ ಇದ್ರು, ಬುದ್ಧಿ ಪ್ರಚೋದನೆ ಆಗ್ತಾ ಇತ್ತು, ಶಕ್ತಿ ಇರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಸುರಾರಸವನ್ನು ಕುಡಿದ್ರೆ. ಆದ್ರೆ ಮದ್ಯಪಾನ ಕುಡಿದ್ರೆ ಶಕ್ತಿ ಬರುತ್ತಾ, ಸಂತೋಷ ಬರುತ್ತಾ, ಅವರ ಒಂದು ಮೆದುಳು ಬುದ್ಧಿ ಅನ್ನುವಂಥದ್ದು ಕೆಲಸ ಮಾಡುತ್ತಾ,
ಇಲ್ವಲ್ಲ. ನಾವು ಪೊಲೀಸ್ ಆಫೀಸರ್ಗಳನ್ನ ಕೇಳಬೇಕು. ಅವಾಗ ಕ್ರೈಮ್ ಸ್ಟೋರಿ ಅಂತ ಭಾಳಷ್ಟು ವರ್ಷಗಳ ಹಿಂದೆ ಬರ್ತಾ ಇತ್ತು. ಆ ಪೊಲೀಸ್ ಆಫೀಸರ್ಸ್ ಸ್ಟೇಟ್ಮೆಂಟ್ಸ್ ಏನು ಕೊಡ್ತಾ ಇದ್ರಂತೆ, ಆತ ಮೈ ಮೇಲೆ ನಿಟ್ಟಿಲ್ದಲ್ಲ ಫುಲ್ ಕುಡ್ದಿದ್ದ, ಆದ್ರಿಂದ ಆತ ಏನು ಮಾಡ್ತಾ ಇದ್ದಾನೆ, ಆತನ ಮೈ ಮೇಲೆ ಆತನಿಗೆ ಪ್ರಜ್ಞೆ ಇಲ್ಲದೆ ಇರುವಂಥ ಸಮಯದಲ್ಲಿ ಇಂಥ ಘೋರವಾಗಿರುವಂಥ ಕೃತ್ಯಗಳನ್ನು ಮಾಡ್ತಾ ಇದ್ದ. ಯಾರೇ ಒಬ್ಬ ಮನುಷ್ಯ, ಸಾಧಾರಣವಾಗಿರುವಂಥ ಮನುಷ್ಯ ಇಷ್ಟು ಘೋರವಾಗಿರುವಂಥ ಕೃತ್ಯಗಳನ್ನು ಮಾಡಿದ್ದಾನೆ ಅಂತಂದ್ರೆ ಅಲ್ಲಿ ಮದ್ಯಪಾನದ ಒಂದು ಪಾತ್ರ ಬಹಳನೇ ಇರುತ್ತೆ. ನಮ್ಮ ದೇಶದಲ್ಲಿ ಮದ್ಯಪಾನ ಅನ್ನುವಂಥದ್ದು ಕೆಲವು ನೂರಾರು ವರ್ಷಗಳ ಹಿಂದೆ ಇದ್ದೇ ಇರಲಿಲ್ಲ. ಈ ಸುರಾರಸ ಇತ್ತು. ಸುರಾರಸ ಹೇಗೆ ತಯಾರು ಮಾಡ್ತಾರೆ ಅಂತಂದ್ರೆ, ನನಗೆ ತಿಳಿದ ಮಟ್ಟದಲ್ಲಿ ಈ ಬಿಲ್ವಪತ್ರೆ ಕಾಯಿಗಳಿರ್ತಾವಲ್ಲ, ಆ ಕಾಯಿನ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿ ಕೆಲವಷ್ಟು ಏನೋ ಆ ಮೂಲಿಕೆಗಳು, ಎಲೆ ಮತ್ತೆ ಗಡ್ಡೆಗಳನ್ನ ಹಾಕ್ಬಿಟ್ಟು ಅದನ್ನ ಕುದಿಸ್ಬಿಟ್ಟು ಅದನ್ನ ಸೋಸ್ಕೊಂಡು ಕುಡಿತಾ ಇದ್ರು. ಇದನ್ನ ಸುರಾರಸ ಅಂತ ಹೇಳ್ತಾ ಇದ್ರು. ಈ ಸುರಾರಸ ನಮ್ಮ ಭಾರತ ದೇಶದಲ್ಲಿ ಹೇಗೆ ಪ್ರವೇಶ ಮಾಡ್ತು ಅಂತಂದ್ರೆ, ಸುಳ್ಳಾಗಿ ಹೇಳ್ತಾರಲ್ವ, ಮೈಸೂರಿನ ಹುಲಿ ಅಂತಂತ ಟಿಪ್ಪು ಸುಲ್ತಾನರನ್ನು ಹೇಳ್ತಾರಲ್ವ, ಆ ಮಹಾನುಭಾವ ತಂದಿಟ್ಟಿರುವಂಥದ್ದೇ ಈ ದರಿದ್ರ ಎಲ್ಲ ತಂದಿಟ್ಟಿರೋದು ನಮ್ಮ ಭಾರತ ದೇಶಕ್ಕೆ. ನಾನೊಂದು ಸ್ವಲ್ಪ ಆವೇಶವಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಮನೆ ಕೆಲಸದವರಾಗಲಿ ಸಮಾಜ ಕೆಟ್ಟೋಗಿದೆ ಅಂತಂದರೆ ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಕುಡಿತದಿಂದ ಎಷ್ಟು ಸಮಾಜ ಕೆಟ್ಟೋಗಿದೆ, ಎಷ್ಟು ಬ್ಯಾಲೆನ್ಸ್ ಇಲ್ದಲೇ ಆಗಿಬಿಟ್ಟಿದೆ, ಎಷ್ಟು ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿಗೆ ಗಂಡನನ್ನು ಕಳ್ಕೊಂಡ್ಬಿಟ್ಟು ಅವರ ಮುತ್ತೈತನವನ್ನು, ಮಕ್ಕಳು ಹೇಗೆ ಅನಾಥರಾಗ್ತಾ ಇದ್ದಾರೆ ಅಂತ ನೋಡಿದ್ರೆ ಅವನ ಬಗ್ಗೆ ಬಹಳನೇ ಕೋಪ ಬರುತ್ತೆ. ಏನಪ್ಪ ಅಂತಂದ್ರೆ, ಬ್ರಿಟಿಷರು ಮತ್ತು ಮೊಘಲರು ಒಂದೇ ಕಾಲದಲ್ಲಿ ಭಾರತ ದೇಶದಲ್ಲಿ ಇದ್ದದ್ದು ನಾನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಆ ಸಮಯದಲ್ಲಿ ಬ್ರಿಟಿಷರಿಗೆ ಅಂತಂದ್ರೆ ಭಾರತ ದೇಶದಲ್ಲಿ ಯಾವ ರೋಗನೂ ಹುಟ್ಟೋದಿಲ್ಲ. ಅಂತಂದ್ರೆ ಸಾಂಕ್ರಾಮಿಕವಾಗಿರುವಂಥ ಅಂಟು ರೋಗಗಳು ಎಲ್ಲೂ ಹುಟ್ಟೋದಿಲ್ಲ. ನೀವು ಎಲ್ಲಿಂದ ಎಲ್ಲಿ ತಗೊಂಡ್ರು ಅದು ಬೇರೆ ದೇಶದಿಂದ ಬಂದಿರೋದೆ. ಆಯ್ತಾ. ಈ ಟೈಫಾಯ್ಡ್ ಅನ್ನುವಂಥ ಒಂದು ಜ್ವರ ನಿಮಗೆ ಗೊತ್ತಿದೆ, ಇವಾಗಲೇ ಅಷ್ಟು ಭಯಂಕರವಾಗಿದೆ ಅಂತಂದ್ರೆ ಆ ಕಾಲದಲ್ಲಿ ಆ ಟೈಫಾಯ್ಡ್ ಅನ್ನುವಂಥ ಜ್ವರ ಬಂದು ಸೈನಿಕರೆಲ್ಲರೂ ಸತ್ತು ಹೋಗ್ತಾ ಇದ್ರಂತೆ. ಆಗ ಬ್ರಿಟಿಷರು ಏನು ಮಾಡಿದ್ದಾರೆ, ಈ ಲಂಡನ್ನಿಂದ ಯಾವುದು ಈ ಮದ್ಯಪಾನವನ್ನು ಅಂತಂದ್ರೆ ಮದ್ಯಪಾನ, ಅದು ವಿಸ್ಕಿ ಅಂತಾರೋ ಅದೇನಂತಾರೋ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಆ ಮದ್ಯಪಾನದ ಒಂದು ಇದನ್ನು ತರಿಸಿದ್ರಂತೆ. ಅದರಲ್ಲಿ ಈ ಯಾವುದು ನಮ್ಮ ಆಗಿನ ಕಾಲದಲ್ಲಿ ಬರೀ ಕಷಾಯಗಳೇ ಅಲ್ವಾ ಇದ್ದಿದ್ದು ರೋಗಗಳಿಗೆ, ಮದ್ದು ಅಂತಂತಂದ್ರೆ ಏನು ಕಷಾಯಗಳೇ ಅಲ್ವಾ ಇರ್ತಾ ಇದ್ದದ್ದು. ಈ ಕಷಾಯ ಕುಡಿಬೇಕು ಅಂತಂದ್ರೆ ಎಷ್ಟು ಕಾರ್ಕೋಟಕವಾಗಿರುತ್ತಲ್ಲ, ಈ ಟೈಫಾಯ್ಡ್ ಕೊಡಬೇಕಾಗಿರುವಂಥ ಮದ್ದು ಬಹಳನೇ ವಿಷವಾಗಿರ್ತಾ ಇತ್ತಂದ್ರೆ ಅದಕ್ಕೋಸ್ಕರ ಅದನ್ನು ಕುಡಿಬಾರ್ದು. ಕೆಲವಷ್ಟು ದಿನ ಕುಡಿಯೋಕ್ಕಾಗದಲ್ಲೇ ಬಹಳಷ್ಟು ಜನ ಸತ್ತೋಗ್ತಾ ಇದ್ದಾರೆ ಅಂತಂತಂದು ಬ್ರಿಟಿಷರು ಏನು ಅಲ್ಲಿಂದ ಅಹಮದನ್ನು ಮಾಡ್ಕೊಂಡ್ಬಿಟ್ಟು ಈ ಕಷಾಯವನ್ನು ಆ ಮದ್ಯಪಾನದ ಜೊತೆ ಬೆರ್ಕೊಂಡು ಕುಡೀರಿ ಅಂತ ಹೇಳಿದ್ರಂತೆ. ಆಗ ಬ್ರಿಟಿಷ್ ಸೈನಿಕರೆಲ್ಲರೂ ಸತ್ತೋಗ್ದಲೇ ಇರುವಂಥದ್ದನ್ನ ಯಾರು, ಈ ಟಿಪ್ಪು ಸುಲ್ತಾನ್, ಹುಲಿಯನ್ನು ಸಾಯಿಸಿರುವಂಥ ಟಿಪ್ಪು ಸುಲ್ತಾನ, ಹುಲಿಯನ್ನು ಸಾಯಿಸಿಲ್ಲ, ಏನನ್ನು ಸಾಯಿಸಿಲ್ಲ. ಮತ್ತೆ ಹೇಳ್ತೀನಿ ಆ ಕತೆ, ಮತ್ತೆ ಇದನ್ನು ಮಾಡ್ತೀನಿ. ಆಗ ಈ ಮೊಘಲರ ಅಂದರೆ ಟಿಪ್ಪು ಸುಲ್ತಾನರ ಒಂದು ಸೈನ್ಯವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಆತನು ಕೆಲವಷ್ಟು ದಿನ ಮದ್ಯಪಾನವನ್ನು ಆಮದು ಮಾಡ್ಕೊಳ್ತಾರಂತೆ. ಆಮದು ಮಾಡ್ಕೊಂಡಾಗ ಅದು ಬಹಳನೇ ಹೆಚ್ಚು ಖರ್ಚು ಬರುತ್ತೆ ಬೇರೆ ದೇಶದಿಂದ ಅಡುಗಿನಿಂದ ತರೋದಕ್ಕೋಸ್ಕರ. ಅದಕ್ಕೆ ಆ ಮಹಾನುಭಾವ ಏನು, ಆ ಪುಣ್ಯಾತ್ಮ ಏನು ಮಾಡಿದ್ದಾನೆ ಅಂತಂದ್ರೆ, ಬೆಂಗಳೂರಿನಲ್ಲೇ ತಯಾರು ಮಾಡುವಂಥ, ಈಗಿನ ಕಾಲದಲ್ಲಿ ಅನ್ಬೇಕು ಅಂದರೆ ತಯಾರಿಕಾ ಕೇಂದ್ರ ಅಂದರೆ ಫ್ಯಾಕ್ಟ್ರಿಯನ್ನು ಮೊದಲು ಮಾಡಿಬಿಟ್ರಂತೆ. ಹೀಗೆ ಮೊದಲು ಮಾಡಿದ ತಕ್ಷಣವೇ ಸ್ವಲ್ಪ 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 ಕಾಲ ಕಳೀತಾ 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 ನಮ್ಮ ದೇಶದ ಸಮಾಜದಲ್ಲಿ ಕುಡಿತ ಅನ್ನುವಂಥದ್ದು ಬಹಳ ಕ್ಯಾಶುವಲ್ ಆಗಿರುವಂಥ ವಿಷಯ. ಕುಡಿತಾರೆ ಅಂತಂದ್ರೆ ಇವಾಗ ಕುಡಿದೇ ಇರುವಂಥವ್ರು ಯಾರು ಅಂತ ತಿರುಗಿ ಪ್ರಶ್ನೆ ಹಾಕುವಂಥ ಕೆಟ್ಟ ಕಾಲ ಬಂದ್ಬಿಟ್ಟಿದೆ. ಭಾರತೀ ತೀರ್ಥ ಮಹಾಸ್ವಾಮಿಗಳು ಹೇಳ್ತಾ ಇದ್ರು, ಒಂದು 50-60 ವರ್ಷದ ಹಿಂದೆ ಕುಡಿತಾ ಇದ್ದಂತೆ, ಅದು ಇತ್ತಂತೆ. ಆದರೆ ಆ ಕುಡ್ದಂಥವ್ರನ್ನ ಸಮಾಜದಲ್ಲಿ ಸೇರಿಸ್ತಾ ಇರಲಿಲ್ವಂತೆ. ಏನು ಮಾಡ್ತಾ ಇದ್ರಂತೆ, ಅವರಿಗೆ ಒಂದು ಊರಿನ ಸಪ್ರೇಟ್ ಆಗಿರುವಂಥ ಒಂದು ಜಾಗದಲ್ಲಿ ಇಟ್ಬಿಡ್ತಾ ಇದ್ರಂತೆ. ಅಂದರೆ ಚರಿತ್ರೆಯಲ್ಲಿ
ಕುಡಿತಕ್ಕೆ ಒಳಗಾಗಿರುವಂತ ಕುಡಿತ ಬಿಟ್ಟಿರುವಂತದ್ದು ಒಂದು ಉದಾಹರಣೆ. ಎಲ್ಲೋ ಕೋಟಿಗೊಬ್ರು ಬಿಡೋದು ಬಹಳ ಕಷ್ಟ ಅಂತಂದ್ರೆ ಇದಕ್ಕೆ ಎಷ್ಟು ಒಂದು ಗುಲಾಮರಾಗ್ಬಿಡ್ತಾರೆ ಅಂದ್ರೆ ಕುಡಿಬೇಡ ಕಣೋ, ನೀನು ಲಿವರ್ ಹೋಗುತ್ತೆ, ಸಾಯ್ತಿ ಅಂತಂದ್ರೆ ಹೇಗೂ ಸಾಯ್ತೀನಿ, ಒಂದ್ಸರಿ ಕುಡಿದು ಸಾಯ್ತೀನಿ ಅನ್ನುವಷ್ಟು ಮಟ್ಟಕ್ಕೆ ಗುಲಾಮರಾಗಿ ಮಾಡ್ಕೊಂಡ್ಬಿಡುತ್ತೆ. ಅದಕ್ಕಾಗಿ ನಾವು ಕುಡಿತವನ್ನು ಏನ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು. ರಾಮಕೃಷ್ಣ ಪರಮಹಂಸರ ಅಂತ್ಯೇಷ್ಟಿ ಅಂತಂದ್ರೆ ಒಬ್ಬ ಕುಡುಕ ಬಂದು ಕೇಳ್ತಾ ಇದ್ದಂತೆ, ನಾನು ಬಾಟ್ಲಿ ಕುಡಿತೀನಿ, ನನ್ಗೆ ಅಷ್ಟು ಅಮಲು ಇರೋದಿಲ್ಲ, ನೀನು ನನಗಿಂತ ಅಮಲಿನಲ್ಲಿ ಅಂದ್ರೆ ಮತ್ತಿನಲ್ಲಿ ಆನಂದದಿಂದ ತೇಲ್ತಾ ಇರ್ತೀಯ, ಏನ್ ಕಾರಣ ಅಂತ ಕೇಳಿದ್ರಂತೆ. ಆಗ ಧ್ಯಾನವೇ ಕಾರಣ ಅಂತ ಹೇಳ್ತಾರೆ. ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ಲರೂ ಮದ್ಯಪಾನರಹಿತವಾಗಿರುವಂತ ಸಮಾಜಕ್ಕೋಸ್ಕರ ನಾವೆಲ್ಲರೂ ಶ್ರಮ ಪಡೋಣ ಅಂತ ಹೇಳ್ತಾ ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್